ನಮಸ್ಕಾರ. ಕಿರುಸಿರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೀಗ ಟಫ್ರಿ ಫಾಲ್ ಹತ್ರ ಹೋಗ್ತಾ ಇದ್ದೀವಿ. ಇದು ಇಂದೋರ್ನಿಂದ ಹತ್ರದಲ್ಲೇ ಇದೆ. ಇಲ್ಲಿ ನೋಡಿ, ಎಲ್ಲ ಸೈಕಲ್ ಮತ್ತು ಟ್ರಾಕ್ಟರ್ ಮೂಲಕ ಎಲ್ಲ ಓಂಕಾರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಇವ್ರ್ಯಾರೋ ಟ್ರ್ಯಾಕ್ಟರ್ನೇ ಮನೆ ಥರ ಮಾಡ್ಕೊಂಡಿದ್ದಾರೆ. सब लोग नमस्कार. मेरा नाम ट्रैवल विद गुज्जी बाबू. मैं एक्चुअली ऑल ओवर इंडिया ट्रैवल कर रहा हूँ विदाउट मनी से. क्यों बोले तो एक कॉन्सेप्ट में जा रहा हूँ, सेव गर्ल सेव नेचर सेव एनिमल्स बोल के. अभी ब्लड डोनेशन सब लोग को मालूम होना, और सेव ब्लड सेव लिस्ट. अभी 6 स्टेट हो गया मेरे को, तमिलनाडु केरला कर्नाटका गोवा महाराष्ट्र गुजरात. अभी मध्य प्रदेश आके 15 दिन हो गया. 15 दिन हो गया. अभी इधर से मैं दिल्ली जा रहा हूँ. 4 महीने हो गया और 8 महीने लगता. ಥ್ಯಾಂಕ್ ಯು ಸೋ ಮಚ್. ಇವರು ಆಂಧ್ರದವರು. ಕಾಲ್ನಡಿಗೆಯ ಮೂಲಕ ದೇಶ ಸುತ್ತಿದ್ದಾರೆ. ಅವ್ರಿಗೆ ಒಂದು ಮೆಚ್ಚುಗೆ ಇರಲಿ. ಇದೇ ನೋಡಿ ಟಫ್ರಿ ಫಾಲ್. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಹಚ್ಚ ಹಸಿರಿನ ಒಂದು ವಾತಾವರಣದಲ್ಲಿ ಒಂದು ಈ ಫಾಲ್ಸ್ನ ಸೌಂದರ್ಯವನ್ನು ನಾವು ಕಾಣಬಹುದು. ನೀರು ತುಂಬ ಸ್ವಚ್ಛವಾಗಿ ಹರಿತಾ ಇದೆ. ಮಳೆ ಇರೋ ಕಾರಣ ಇದು ಮಳೆಗಾಲದಲ್ಲಿ ಮಾತ್ರ ಹರಿಯುತ್ತೆ. ಪ್ರಕೃತಿಯ ಸೌಂದರ್ಯನೇ ಅಷ್ಟು, ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಹಾಗೆ ಇಲ್ಲಿ ನೋಡಿ, ಒಂದು ಗೋತಿ ಇದೆ, ಕೆಳಗಡೆ ಫಾಲ್ಸ್ ಹರಿತಾ ಇದೆ. ಇದು ಮೇಲೆ ಮರದಲ್ಲಿ ರೆಂಬೆ ಮೇಲೆ ಕೂತ್ಕೊಂಡು ಹೇಗೆ ಸರ್ಕಸ್ ಮಾಡ್ತಿದೆ ಅಂತ ನೋಡೋಣ. ಈ ಫಾಲ್ಸು ರೋಡ್ ಸೈಡಲ್ಲೇ ಇರೋದು, ಬಟ್ ಅಲ್ಲಿ ಹೋಗೋದಕ್ಕೆ ಜಾಗನೇ ಇಲ್ಲ. ನಾವೇ ಜಾಗ ಮಾಡಿಕೊಂಡು ಹೋಗಬೇಕಾಗುತ್ತೆ. ನಮ್ಮ ಹಸ್ಬೆಂಡ್ ಹೋಗ್ತಾ ಇದ್ದಾರೆ. ಅಲ್ಲಿ ಓಡಾಡೋದಕ್ಕೆ ಜಾರ್ಬೋದು ಅನ್ನೋ ಭಯ ಕೂಡ ಇತ್ತು. ಅದಕ್ಕೋಸ್ಕರ ಅವರು ಹೋಗಿ ಫಸ್ಟ್ ನೋಡ್ಕೊಂಡು ಬರ್ತಿದ್ದಾರೆ. ಚೆನ್ನಾಗಿದೆ ಅಲ್ವಾ? ಓಕೆ, ಎಲ್ಲರೂ ಕೂಡ ಹೋಗ್ಬೋದು. ಮತ್ತು ನೋಡಿ, ನೀರು ಎಷ್ಟು ತಿಳಿಯಾಗಿ ಕಾಣಿಸ್ತಿದೆ. ಇಲ್ಲಿ ಫಿಶ್ಗಳೆಲ್ಲ ಓಡಾಡ್ತಾ ಇದ್ದಾವೆ. ಎಲ್ಲ ಇನ್ನೂ ಚಿಕ್ಕ ಚಿಕ್ಕವು. ಒಳ್ಳೆ ನೋಡೋದಕ್ಕೆ ಪ್ರಕೃತಿ ಅಂತೂ ತುಂಬ ಅಂದವಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಇಲ್ಲಿ ಯಾರೋ ಒಬ್ಬರು ಬರ್ತಾ ಇದ್ದಾರೆ. ಮೇ ಬಿ ಫಿಶ್ ಹಿಡಿಯೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಇವರೆಲ್ಲ ಫಾಲ್ಸ್ ನೋಡಿಕೊಂಡು ಮತ್ತೆ ಮೇಲೆ ರೋಡ್ ಹತ್ರ ಹೋಗ್ತಿದ್ದಾರೆ. ಇಲ್ಲಂತೂ ಕೋತಿಗಳು ತುಂಬಾ ಇದೆ. ಯಾರಾದರೂ ಬಂದವರೆಲ್ಲ ಒಂದಿಷ್ಟು ಏನಾದರೂ ಕೊಡ್ತಾ ಇರ್ತಾರೆ. ಇಲ್ಲೊಬ್ಬರು ಯಾರೋ ಜೋಳ ಎಲ್ಲ ಕೊಡ್ತಾ ಇದ್ದಾರೆ. ಪಾಪ ಎಲ್ಲ ಕೋತಿಗಳಿಗೂ ತುಂಬ ಜೋಳ ಕೊಟ್ಟಿದ್ದಾರೆ ಅನಿಸುತ್ತೆ.
ತಿಂದು ಖುಷಿ ಪಡ್ತಾ ಇದ್ದಾವೆ. ಮತ್ತು ಇಲ್ಲಿ ರೋಡ್ ಸೈಡಲ್ಲಿ ತುಂಬ ಅಂಗಡಿಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಇಲ್ಲಿ ನೋಡೋಣ ಇಲ್ಲಿ ಎಷ್ಟು ಹೇಳ್ತಾರೆ ಅಂತ. ಆ್ಯಕ್ಚುಲಿ ಸುಟ್ಟಿರೋ ಜೋಳ ಇದು. ಒಂದು ಜೋಳಕ್ಕೆ 30 ರೂಪಾಯಿ ಹೇಳ್ತಿದ್ರು. ಇದನ್ನು ಹಿಂದಿಯಲ್ಲಿ ಬುಟ್ಟ ಅಂತ ಕರೀತಾರೆ. ಹಾಗೆ ಇಲ್ಲಿ ನೋಡಿ ಸೈಡಲ್ಲಿ ನೀರೆಲ್ಲ ಹರಿತಾ ಇದೆ. ಇಲ್ಲಿ ಎಷ್ಟೊಂದು ರಾಶಿಗಟ್ಟಲೆ ಟ್ಯಾಬ್ಲೆಟ್ಗಳನ್ನೆಲ್ಲ ಹಾಕಿದ್ದಾರೆ. ಇವೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಟ್ಯಾಬ್ಲೆಟ್ಸು ಎಲ್ಲ ಎಕ್ಸ್ಪೈರಿ ಆಗಿದೆ. ಅದಕ್ಕೋಸ್ಕರ ಎಲ್ಲ ಈ ಸೈಡ್ ಬೀಳ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ. ಬಟ್ ಅದು ನೀರಿನ ಜೊತೆ ಸೇರಿ ಎಷ್ಟು ಪೊಲ್ಯೂಷನ್ ಆಗಿರಬೇಕು. ಬಟ್ ಇದನ್ನು ಯಾರೂ ಕೇಳೋರು ಇಲ್ಲ, ಅರ್ಥಕೊಳ್ಳೋದು ಇಲ್ಲ.